ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಯ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಸ್ತಾವವನ್ನು ಸಲ್ಲಿಸಿತ್ತು. ಆದರೆ ಆ ಪ್ರಸ್ತಾವವನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿರುವಂಥದ್ದು. ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಲಿಕ್ಕೆ ಬೆಂಗಳೂರು ಗ್ರಾಮಾಂತರದ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಮ್ಮ ಜೊತೆ ಇರುವಂಥದ್ದು. ಅವರನ್ನು ಮಾತನಾಡಿಸೋಣ. ಸರ್, ಪ್ರಮುಖವಾಗಿ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಯ ವಿಚಾರವಾಗಿ ಕೇಂದ್ರ ಸರ್ಕಾರ ಅದನ್ನು ಬದಲಾವಣೆ ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ತಿರಸ್ಕಾರ ಮಾಡಿರ್ತಕ್ಕಂಥದ್ದು. ಇದರ ಬಗ್ಗೆ ಇವಾಗ ಏನಾಗಿದೆ, ಈ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾಯಿಸಬೇಕು ಅನ್ನುವ ಈ ವಿಚಾರ ಬಂದಾಗಲೇ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಬರೆದಿದ್ದೆ. ನಾನು ಅಂದರೆ ಯಾವುದೇ ಕಾರಣಕ್ಕೂ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾಯಿಸಬಾರ್ದು. ಯಾಕೆಂದರೆ ಆ ರಾಮನಗರ ಅನ್ನುವ ಆ ಪದದಲ್ಲೇ ಒಂದು ಮಹತ್ವ ಇದೆ. ಅಲ್ಲಿರತಕ್ಕಂಥ ಜನರಿಗೆ ಕೂಡ ನೂರಾರು ವರ್ಷಗಳಿಂದ ಆ ರಾಮನಗರ ಎನ್ನುವ ಪದಕ್ಕೆ ಒಂದು ಭಾವನಾತ್ಮಕವಾದ ಸಂಬಂಧವಿದೆ. ಅಂದರೆ ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ನಾಮಕರಣ ಮಾಡಿದರೆ ಹಲವಾರು ಗೊಂದಲಗಳಿಗೆ ಕಾರಣ ಆಗುತ್ತೆ. ಯಾಕೆಂದರೆ ಬೆಂಗಳೂರು ನಗರದಲ್ಲೇ ಇವಾಗ ಬೆಂಗಳೂರು ದಕ್ಷಿಣ ಒಂದು ಲೋಕಸಭಾ ಕ್ಷೇತ್ರ ಇದೆ ಮತ್ತು ಬೆಂಗಳೂರು ದಕ್ಷಿಣ ಒಂದು ಅಸೆಂಬ್ಲಿ ಸೆಗ್ಮೆಂಟ್ ಇದೆ. ಅದರ ಜೊತೆಗೆ ಮೂರನೇದಾಗಿ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣ ಮಾಡಿದರೆ ಗೊಂದಲ ಉಂಟಾಗುತ್ತೆ. ಅದರಿಂದ ನಂತರ ಯಾವುದೇ ಒಂದು ಜಿಲ್ಲೆಯ ಹೆಸರನ್ನು ಬದಲಾಯಿಸಬೇಕಾದ್ರೆ ಮರುನಾಮಕರಣ ಅಂದರೆ ಈಗಿರತಕ್ಕಂಥ ಜಿಲ್ಲೆಯ ಹೆಸರನ್ನು ಮರುನಾಮಕರಣ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಕನ್ವೆನ್ಷನ್ ಅಂತ ಸಂಪ್ರದಾಯ ಏನಿದೆ ಅಂದರೆ ಕೇಂದ್ರ ಸರ್ಕಾರದಿಂದ ಗೃಹ ಇಲಾಖೆಯಿಂದ ಒಂದು ಅನುಮತಿಯನ್ನು ಪಡೆಯುವಂಥದ್ದು. ಯಾಕೆಂದರೆ ಹಿಂದೆ ಗುಲ್ಬರ್ಗಾನ ಕಲಬುರ್ಗಿ ಅಂತ ನಾಮಕರಣ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಬಿಜಾಪುರವನ್ನು ವಿಜಯಪುರ ಮಾಡುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ರಾಜ್ಯ ಸರ್ಕಾರ ಅನುಮತಿಯನ್ನು ಪಡೆದಿತ್ತು. ಅದೇ ರೀತಿ ಇದು ಕೂಡ ಪಡಿಬೇಕಾಗಿತ್ತು. ಈಗ ಕೇಂದ್ರ ಸರ್ಕಾರ ಮರುನಾಮಕರಣ ಬೇಡ ಎನ್ನುವ ನಿರ್ಧಾರಕ್ಕೆ ಬಂದಿದೆ. ಯಾಕೆಂದರೆ ಜನರಿಗೂ ಕೂಡ ಈಗ ಒಂದು ಕೇವಲ ಹೆಸರು ಬದಲಾವಣೆ ಆದರೆ ಏನು ಅಭಿವೃದ್ಧಿ ಏನಾಗೋದಿಲ್ಲ. ಈಗ ಏನು ಅದನ್ನು ಆ ಜಿಲ್ಲೆಗೆ ಯಾವ ರೀತಿ ಕಾಯಕಲ್ಪ ಕೊಡಬೇಕು, ಆ ಜಿಲ್ಲೆಯನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅದನ್ನು ಮಾಡಲಿ. ಅವರು ಅದನ್ನು ಸ್ವಾಗತ ಮಾಡ್ತೇವೆ. ನಮ್ಮ ರಾಜ್ಯ ಸರ್ಕಾರ ಈ ಜಿಲ್ಲೆಯನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನುವ ಕಾಯಕಲ್ಪ ಹೊಂದಿದೆ. ಅದಕ್ಕೆಲ್ಲ ನಮ್ಮ ಸಹಕಾರ ಇದೆ. ಅದಕ್ಕೆ ನಾವು ಎಲ್ಲ ಪ್ರೋತ್ಸಾಹ ಕೊಡ್ತೇವೆ. ಆದರೆ ಹೆಸರು ಬದಲಾಯಿಸೋದ್ರಿಂದನೇ ಅದರ ಅಭಿವೃದ್ಧಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಸಚಿವ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಕೇಂದ್ರ ಸರ್ಕಾರದಿಂದ ಇದಕ್ಕೆ ಒಪ್ಪಿಗೆ ಬೇಕಾಗಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಬದಲಾವಣೆಯ ವಿಚಾರವಾಗಿ ಅದು ಸರ್ಕಾರವೇ ನಿರ್ಧಾರ ಮಾಡುತ್ತೆ ಅನ್ನುವಂತಹ ಮಾತನ್ನು. ಇದು ರೂಲ್ಸಲ್ಲಿ ಇದೆಯಾ, ನಿಯಮಗಳಲ್ಲಿ ಇದೆಯಾ ಅನ್ನುವಂಥದ್ದು? ಅಂದರೆ ಕಾನೂನು ಒಂದು ಕಡೆ, ಎರಡನೇದು ಸಂಪ್ರದಾಯ ಒಂದು ಕಡೆ. ಕಾನೂನು ಒಂದು ಕಡೆ, ಸಂಪ್ರದಾಯ ಒಂದು ಕಡೆ. ಯಾಕೆಂದರೆ ಕೆಲವರ ಅಭಿಪ್ರಾಯ ಏನಿದೆ, ಕೆಲವು ಮಾಹಿತಿ ಪ್ರಕಾರ, ಕೆಲವು ಮೂಲಗಳ ಮಾಹಿತಿ ಪ್ರಕಾರ ಯಾವುದೇ ಒಂದು ಹೊಸ ಜಿಲ್ಲೆ ಮಾಡೋದಾದರೆ, ಹೊಸ ಜಿಲ್ಲೆ ಮಾಡುವಾಗ ರಾಜ್ಯ ಸರ್ಕಾರವೇ ಅದನ್ನು ಮಾಡ್ಬೋದು ಅಂತ ಇದೆ. ಆದರೆ ಹಳೆಯ ಜಿಲ್ಲೆಗೆ ಹೊಸ ಹೆಸರಿಡಬೇಕಾದ ಸಂದರ್ಭದಲ್ಲಿ ಇದನ್ನು ನಾವು ಅನುಮತಿ ಪಡೆಯುವಂಥ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯನ ನಾವು ಗೌರವಿಸಬೇಕು ಅಂತ ನನ್ನ ಅನಿಸಿಕೆ. ಸರ್, ಪ್ರಮುಖವಾಗಿ ನಿನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಇದು ಸ್ಟೇಟ್ ಸಬ್ಜೆಕ್ಟ್ ಇದೆ, ಜೊತೆಗೆ ಇದನ್ನು ಪ್ರಮುಖವಾಗಿ ರಾಜ್ಯದ ಸಬ್ಜೆಕ್ಟ್ ಆಗಿರೋದ್ರಿಂದ ಅದನ್ನು ಕೇಳುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಇದರ ಜೊತೆಗೆ ಏನು ರಾಮನಗರದ ಮೇಲೆ ಗದಪ್ರಹಾರ ಆಗ್ತಾ ಇದೆ ಎನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು. ಅಲ್ಲ, ಈ ವಿಚಾರ ಏನಿದೆ, ಮರುನಾಮಕರಣ ಮಾಡುವ ವಿಚಾರ, ಇದು ಮುನ್ನಡೆ ವಿಚಾರ ಅಲ್ಲ. ಅದು ಹಿನ್ನಡೆ ಆಗಿದೆ, ಮುನ್ನಡೆ ಆಗಿದೆ, ಇದಕ್ಕೆ ಯಾರೋ ಒತ್ತಡ ಹಾಕಿದ್ದಾರೆ, ಅದೆಲ್ಲ. ಅಂದರೆ ಈಗ ಜನಾಭಿಪ್ರಾಯ ತೆಗೆದುಕೊಳ್ಳಬೇಕಾದ್ರೆ ಅಲ್ಲಿ ವಾಸ ಮಾಡತಕ್ಕಂಥ ನಮ್ಮ ಜನರೇನಿದ್ದಾರೆ, ನಾವು ಯಾವಾಗಲೂ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು. ಜನರೇ ಇದಕ್ಕೆ ಹೇಳ್ತಾ ಇದ್ದಾರೆ. ಇದು ಯಾಕೆಂದರೆ ಈಗ ಆಲ್ರೆಡಿ ಆ ಹೆಸರಿಗೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಈಗ ಬೆಂಗಳೂರು ದಕ್ಷಿಣ ಅಂದ ಕೂಡಲೇ ಎಲ್ಲರಿಗೂ ಕೂಡ ಒಂದು ಗೊಂದಲ ಆಗುತ್ತೆ. ಸೊ ಅದರಿಂದ ಅವ್ರು ಏನು ಕನಸೇನಿದೆ, ಇದನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಅದನ್ನು ಇವಾಗಲೂ ಮಾಡ್ಬೋದು. ಅದನ್ನು ಸ್ವಾಗತ ಮಾಡ್ತೇವೆ. ಬಟ್ ಹೆಸರು ಬದಲಾವಣೆ ಅದು ಜನಾಭಿಪ್ರಾಯದ ವಿರುದ್ಧ ಇದೆ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ಸರ್. ಇದಿಷ್ಟು ಏನು ಬೆಂಗಳೂರು ಗ್ರಾಮಾಂತರ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಫರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಯ ವಿಚಾರವಾಗಿ
ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಸ್ತಾವವನ್ನು ಸಲ್ಲಿಸಿತ್ತು. ಆದರೆ ಆ ಪ್ರಸ್ತಾವವನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿರುವಂಥದ್ದು. ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಲಿಕ್ಕೆ ಬೆಂಗಳೂರು ಗ್ರಾಮಾಂತರದ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಮ್ಮ ಜೊತೆ ಇರುವಂಥದ್ದು. ಅವರನ್ನು ಮಾತನಾಡಿಸೋಣ. ಸರ್, ಪ್ರಮುಖವಾಗಿ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಯ ವಿಚಾರವಾಗಿ ಕೇಂದ್ರ ಸರ್ಕಾರ ಅದನ್ನು ಬದಲಾವಣೆ ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ತಿರಸ್ಕಾರ ಮಾಡಿರ್ತಕ್ಕಂಥದ್ದು, ಇದರ ಬಗ್ಗೆ ಇವಾಗ ಏನಾಗಿದೆ, ಈ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾಯಿಸಬೇಕು ಅನ್ನುವ ಈ ವಿಚಾರ ಬಂದಾಗಲೇ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಬರೆದಿದ್ದೆ. ನಾನು ಅಂದರೆ ಯಾವುದೇ ಕಾರಣಕ್ಕೂ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾಯಿಸಬಾರ್ದು. ಯಾಕೆಂದರೆ ಆ ರಾಮನಗರ ಅನ್ನುವ ಆ ಪದದಲ್ಲೇ ಒಂದು ಮಹತ್ವ ಇದೆ. ಅಲ್ಲಿರತಕ್ಕಂಥ ಜನರಿಗೆ ಕೂಡ ನೂರಾರು ವರ್ಷಗಳಿಂದ ಆ ರಾಮನಗರ ಎನ್ನುವ ಪದಕ್ಕೆ ಒಂದು ಭಾವನಾತ್ಮಕವಾದ ಸಂಬಂಧವಿದೆ. ಅಂದರೆ ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ನಾಮಕರಣ ಮಾಡಿದರೆ ಹಲವಾರು ಗೊಂದಲಗಳಿಗೆ ಕಾರಣ ಆಗುತ್ತೆ. ಯಾಕೆಂದರೆ ಬೆಂಗಳೂರು ನಗರದಲ್ಲೇ ಇವಾಗ ಬೆಂಗಳೂರು ದಕ್ಷಿಣ ಒಂದು ಲೋಕಸಭಾ ಕ್ಷೇತ್ರ ಇದೆ ಮತ್ತು ಬೆಂಗಳೂರು ದಕ್ಷಿಣ ಒಂದು ಅಸೆಂಬ್ಲಿ ಸೆಗ್ಮೆಂಟ್ ಇದೆ. ಅದರ ಜೊತೆಗೆ ಮೂರನೇದಾಗಿ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣ ಮಾಡಿದರೆ ಗೊಂದಲ ಉಂಟಾಗುತ್ತೆ. ಅದರಿಂದ ನಂತರ ಯಾವುದೇ ಒಂದು ಜಿಲ್ಲೆಯ ಹೆಸರನ್ನು ಬದಲಾಯಿಸಬೇಕಾದ್ರೆ ಮರುನಾಮಕರಣ ಅಂದರೆ ಈಗಿರತಕ್ಕಂಥ ಜಿಲ್ಲೆಯ ಹೆಸರನ್ನು ಮರುನಾಮಕರಣ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಕನ್ವೆನ್ಷನ್ ಅಂತ ಸಂಪ್ರದಾಯ ಏನಿದೆ ಅಂದರೆ ಕೇಂದ್ರ ಸರ್ಕಾರದಿಂದ ಗೃಹ ಇಲಾಖೆಯಿಂದ ಒಂದು ಅನುಮತಿಯನ್ನು ಪಡೆಯುವಂಥದ್ದು. ಯಾಕೆಂದರೆ ಹಿಂದೆ ಗುಲ್ಬರ್ಗಾನ ಕಲಬುರ್ಗಿ ಅಂತ ನಾಮಕರಣ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಬಿಜಾಪುರವನ್ನು ವಿಜಯಪುರ ಮಾಡುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ರಾಜ್ಯ ಸರ್ಕಾರ ಅನುಮತಿಯನ್ನು ಪಡೆದಿತ್ತು. ಅದೇ ರೀತಿ ಇದು ಕೂಡ ಪಡಿಬೇಕಾಗಿತ್ತು. ಈಗ ಕೇಂದ್ರ ಸರ್ಕಾರ ಮರುನಾಮಕರಣ ಬೇಡ ಎನ್ನುವ ನಿರ್ಧಾರಕ್ಕೆ ಬಂದಿದೆ. ಯಾಕೆಂದರೆ ಜನರಿಗೂ ಕೂಡ ಈಗ ಒಂದು ಕೇವಲ ಹೆಸರು ಬದಲಾವಣೆ ಆದರೆ ಏನು ಅಭಿವೃದ್ಧಿ ಏನಾಗೋದಿಲ್ಲ. ಈಗ ಏನು ಅದನ್ನು ಆ ಜಿಲ್ಲೆಗೆ ಯಾವ ರೀತಿ ಕಾಯಕಲ್ಪ ಕೊಡಬೇಕು, ಆ ಜಿಲ್ಲೆಯನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅದನ್ನು ಮಾಡಲಿ. ಅವರು ಅದನ್ನು ಸ್ವಾಗತ ಮಾಡ್ತೇವೆ. ನಮ್ಮ ರಾಜ್ಯ ಸರ್ಕಾರ ಈ ಜಿಲ್ಲೆಯನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನುವ ಕಾಯಕಲ್ಪ ಹೊಂದಿದೆ. ಅದಕ್ಕೆಲ್ಲ ನಮ್ಮ ಸಹಕಾರ ಇದೆ. ಅದಕ್ಕೆ ನಾವು ಎಲ್ಲ ಪ್ರೋತ್ಸಾಹ ಕೊಡ್ತೇವೆ. ಆದರೆ ಹೆಸರು ಬದಲಾಯಿಸೋದ್ರಿಂದನೇ ಅದರ ಅಭಿವೃದ್ಧಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಸಚಿವ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಕೇಂದ್ರ ಸರ್ಕಾರದಿಂದ ಇದಕ್ಕೆ ಒಪ್ಪಿಗೆ ಬೇಕಾಗಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಬದಲಾವಣೆಯ ವಿಚಾರವಾಗಿ ಅದು ಸರ್ಕಾರವೇ ನಿರ್ಧಾರ ಮಾಡುತ್ತೆ ಅನ್ನುವಂತಹ ಮಾತನ್ನು. ಇದು ರೂಲ್ಸಲ್ಲಿ ಇದೆಯಾ, ನಿಯಮಗಳಲ್ಲಿ ಇದೆಯಾ ಅನ್ನುವಂಥದ್ದು? ಅಂದರೆ ಕಾನೂನು ಒಂದು ಕಡೆ, ಎರಡನೇದು ಸಂಪ್ರದಾಯ ಒಂದು ಕಡೆ. ಕಾನೂನು ಒಂದು ಕಡೆ, ಸಂಪ್ರದಾಯ ಒಂದು ಕಡೆ. ಯಾಕೆಂದರೆ ಕೆಲವರ ಅಭಿಪ್ರಾಯ ಏನಿದೆ, ಕೆಲವು ಮಾಹಿತಿ ಪ್ರಕಾರ, ಕೆಲವು ಮೂಲಗಳ ಮಾಹಿತಿ ಪ್ರಕಾರ ಯಾವುದೇ ಒಂದು ಹೊಸ ಜಿಲ್ಲೆ ಮಾಡೋದಾದರೆ, ಹೊಸ ಜಿಲ್ಲೆ ಮಾಡುವಾಗ ರಾಜ್ಯ ಸರ್ಕಾರವೇ ಅದನ್ನು ಮಾಡ್ಬೋದು ಅಂತ ಇದೆ. ಆದರೆ ಹಳೆಯ ಜಿಲ್ಲೆಗೆ ಹೊಸ ಹೆಸರಿಡಬೇಕಾದ ಸಂದರ್ಭದಲ್ಲಿ ಇದನ್ನು ನಾವು ಅನುಮತಿ ಪಡೆಯುವಂಥ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯನ ನಾವು ಗೌರವಿಸಬೇಕು ಅಂತ ನನ್ನ ಅನಿಸಿಕೆ. ಸರ್, ಪ್ರಮುಖವಾಗಿ ನಿನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಇದು ಸ್ಟೇಟ್ ಸಬ್ಜೆಕ್ಟ್ ಇದೆ, ಜೊತೆಗೆ ಇದನ್ನು ಪ್ರಮುಖವಾಗಿ ರಾಜ್ಯದ ಸಬ್ಜೆಕ್ಟ್ ಆಗಿರೋದ್ರಿಂದ ಅದನ್ನು ಕೇಳುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಇದರ ಜೊತೆಗೆ ಏನು ರಾಮನಗರದ ಮೇಲೆ ಗದಪ್ರಹಾರ ಆಗ್ತಾ ಇದೆ ಎನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು. ಅಲ್ಲ, ಈ ವಿಚಾರ ಏನಿದೆ, ಮರುನಾಮಕರಣ ಮಾಡುವ ವಿಚಾರ, ಇದು ಮುನ್ನಡೆ ವಿಚಾರ ಅಲ್ಲ. ಅದು ಹಿನ್ನಡೆ ಆಗಿದೆ, ಮುನ್ನಡೆ ಆಗಿದೆ, ಇದಕ್ಕೆ ಯಾರೋ ಒತ್ತಡ ಹಾಕಿದ್ದಾರೆ, ಅದೆಲ್ಲ ಅಂದರೆ ಈಗ ಜನಾಭಿಪ್ರಾಯ ತೆಗೆದುಕೊಳ್ಳಬೇಕಾದ್ರೆ ಅಲ್ಲಿ ವಾಸ ಮಾಡತಕ್ಕಂಥ ನಮ್ಮ ಜನರೇನಿದ್ದಾರೆ, ನಾವು ಯಾವಾಗಲೂ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು. ಜನರೇ ಇದಕ್ಕೆ ಹೇಳ್ತಾ ಇದ್ದಾರೆ. ಇದು ಯಾಕೆಂದರೆ ಈಗ ಆಲ್ರೆಡಿ ಆ ಹೆಸರಿಗೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಈಗ ಬೆಂಗಳೂರು ದಕ್ಷಿಣ ಅಂದ ಕೂಡಲೇ ಎಲ್ಲರಿಗೂ ಕೂಡ ಒಂದು ಗೊಂದಲ ಆಗುತ್ತೆ. ಸೊ ಅದರಿಂದ ಅವ್ರು ಏನು ಕನಸೇನಿದೆ, ಇದನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಅದನ್ನು ಇವಾಗಲೂ ಮಾಡ್ಬೋದು. ಅದನ್ನು ಸ್ವಾಗತ ಮಾಡ್ತೇವೆ. ಬಟ್ ಹೆಸರು ಬದಲಾವಣೆ ಅದು ಜನಾಭಿಪ್ರಾಯದ ವಿರುದ್ಧ ಇದೆ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ಸರ್. ಇದಿಷ್ಟು ಏನು ಬೆಂಗಳೂರು ಗ್ರಾಮಾಂತರ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಫರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.